ನೀವು ಎಂದಾದರೂ ಯೋಚಿಸಿದ್ದೀರಾ, ಒಬ್ಬ ರಾಜಕುಮಾರ, ಐಶ್ವರ್ಯ, ಸುಖ, ಸುಂದರ ಪತ್ನಿ, ಮಗು ಎಲ್ಲವನ್ನೂ ಇದ್ದರೂ ಏಕೆ ಬ್ರಹ್ಮಚರ್ಯವನ್ನು ಆಯ್ಕೆ ಮಾಡಿಕೊಂಡನು? ಅವನೇ ಗೌತಮ ಬುದ್ಧ. ಒಂದು ಕಾಲದಲ್ಲಿ ಸಿದ್ಧಾರ್ಥ ಎಂಬ ಯುವರಾಜ ಇದ್ದ. ಅವನ ಜೀವನದಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು. ಮಾನವ ಜೀವನದಲ್ಲಿ ದುಃಖ ಏಕೆ ಇದೆ? ಬುದ್ಧನು ಕಂಡುಕೊಂಡ ಸತ್ಯ ಒಂದೇ: ಆಸೆ, ಬಂಧನ, ದುಃಖ. ಮಾನವನ ದುಃಖದ ಮೂಲ ಕಾರಣ ತೃಷೆ, ಅಂದರೆ ಅತಿಯಾದ ಆಸೆ. ಆಸೆ ಮತ್ತು ಲೈಂಗಿಕತೆಯ ಅರ್ಥ: ಬುದ್ಧನ ಪ್ರಕಾರ ಲೈಂಗಿಕ ಆಸೆ ಅತ್ಯಂತ ಬಲವಾದ ಬಂಧನ. ಅದು ಕ್ಷಣಿಕ ಸುಖ ನೀಡುತ್ತೆ, ಆದರೆ ಶಾಶ್ವತ ಶಾಂತಿಯನ್ನು ಕಸಿದುಕೊಳ್ಳುತ್ತೆ. ಆಸೆ ಹೆಚ್ಚಾದಷ್ಟು ಮನಸ್ಸು ಶಾಂತವಾಗುತ್ತೆ. ಧ್ಯಾನಕ್ಕೆ ಏಕೆ ಬೇಕು ಗೊತ್ತಾ? ಶಾಂತ ಮನಸ್ಸು, ಏಕಾಗ್ರತೆ, ನಿರ್ಲಿಪ್ತತೆ. ಅದಕ್ಕಾಗಿ ಬುದ್ಧನು ಆಯ್ಕೆ ಮಾಡಿಕೊಂಡ ಮಾರ್ಗವೇ ಬ್ರಹ್ಮಚರ್ಯ. ಸನ್ಯಾಸದ ಮಹತ್ವ ಬುದ್ಧನು ಅರಿತಿದ್ದನು. ಕುಟುಂಬ, ದಾಂಪತ್ಯ, ಲೈಂಗಿಕ ಜೀವನ ಇವೆಲ್ಲ ಜವಾಬ್ದಾರಿಗಳನ್ನು ತರುತ್ತವೆ. ಆ ಜವಾಬ್ದಾರಿಗಳು ಆತ್ಮಜ್ಞಾನಕ್ಕೆ ಅಡ್ಡಿಯಾಗುತ್ತೆ. ಅದಕ್ಕಾಗಿ ಅವನು ಎಲ್ಲವನ್ನೂ ತ್ಯಜಿಸಿ ಬುದ್ಧನು ಹೇಳಿದನು: ಅತಿಯಾದ ಭೋಗವೂ ಅಲ್ಲ, ಅತಿಯಾದ ತಪಸ್ಸೂ ಅಲ್ಲ, ಮಧ್ಯ ಮಾರ್ಗವೇ ಸತ್ಯ. ಬ್ರಹ್ಮಚರ್ಯ ದೇಹವನ್ನು ಹಿಂಸಿಸುವ ತಪಸ್ಸಲ್ಲ, ಅದು ಮನಸ್ಸನ್ನು ನಿಯಂತ್ರಿಸುವ ಶಿಸ್ತು. ಶಿಷ್ಯರಿಗೆ ಸಂದೇಶ: ಬುದ್ಧನು ತನ್ನ ಶಿಷ್ಯರಿಗೆ ಒಂದೇ ಸಂದೇಶ ನೀಡಿದನು: ಮೊದಲು ಮನಸ್ಸನ್ನು ಜಯಿಸು, ನಂತರ ಜಗತ್ತನ್ನು ಅರಿತುಕೋ. ಬ್ರಹ್ಮಚರ್ಯ ಬುದ್ಧನಿಗೆ ಶಕ್ತಿಯಾಯಿತು, ಶಾಂತಿಯಾಯಿತು, ಮೋಕ್ಷದ ದಾರಿಯಾಯಿತು. ಅದೇ ಮಾರ್ಗದಲ್ಲಿ ನಡೆದು ಅವನು ನಿರ್ವಾಣವನ್ನು ಸಾಧಿಸಿದನು. ಬುದ್ಧನ 5 ಮಹತ್ವದ ಉದ್ದೇಶದ ಜೀವನ ಬದಲಾಯಿಸುವ ಮಾತುಗಳು. ನಿಮ್ಮ ಶತ್ರು ಹೊರಗೆ ಇಲ್ಲ, ನಿಮ್ಮ ಮನಸ್ಸಿನೊಳಗೆ ಇದೆ. ಕೋಪಕ್ಕಿಂತ ಶಾಂತಿ ಶಕ್ತಿಶಾಲಿ. ಮೌನವೇ ಬುದ್ಧಿಮತೆ. ಇಂದಿನ ಕ್ಷಣವೇ ಸತ್ಯ. ನೀನೇ ನಿನ್ನ ರಕ್ಷಕ. ಬುದ್ಧನು ಏಕೆ ಮೌನವನ್ನು ಹೆಚ್ಚು ಇಷ್ಟಪಟ್ಟನು? ಬುದ್ಧನು ಮಾತಾಡುವುದಕ್ಕಿಂತ ಮೌನವನ್ನು ಏಕೆ ಆಯ್ಕೆ ಮಾಡಿಕೊಂಡನು? ಅತಿಯಾದ ಮಾತು ಮನಸ್ಸಿಗೆ ಅಶಾಂತಿಯನ್ನುಂಟು ಮಾಡುತ್ತೆ. ಮೌನ ಮನಸ್ಸಿಂದ ಶುದ್ಧತೆ. ಸತ್ಯ ಮೌನದಲ್ಲಿ ಅರಿವಾಗುತ್ತೆ. ಮಾತಿಗಿಂತ ಅನುಭವ ಮುಖ್ಯ. ಬುದ್ಧನ ಪ್ರಕಾರ ದುಃಖದಿಂದ ಹೊರಬರುವ 4 ಹಂತಗಳು. ದುಃಖ ನಿಮ್ಮ ವಿಧಿಯಲ್ಲ, ಅದು ಪರಿಹಾರ ಹೊಂದಿದೆ. ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ. ದುಃಖ ನಾಶವಾಗಬಹುದು, ದುಃಖ ನಾಶಕ್ಕೆ ಮಾರ್ಗವೇ ಇದೆ. ಬುದ್ಧ ಮತ್ತು ರಾಜನ ಕಥೆ. ಅಹಂಕಾರದ ಅಂತ್ಯ. ರಾಜನ ಮುಂದೆ ಬುದ್ಧನು ತಲೆಬಾಗಲಿಲ್ಲ. ಏಕೆ? ಅಹಂಕಾರವೇ ಪತನ. ಶಾಂತ ಮನಸ್ಸೇ ನಿಜವಾದ ಶಕ್ತಿ. ಸ್ಥಾನಕ್ಕಿಂತ ಜ್ಞಾನ ದೊಡ್ಡದು ಎಂದು. ಬುದ್ಧನ ಪ್ರಕಾರ ನಿಜವಾದ ಶತ್ರು ಯಾರು? ನಿಮ್ಮ ಶತ್ರು ನಿಮ್ಮ ಸ್ನೇಹಿತನಾಗಿಯೂ ಇರಬಹುದು. ಕೋಪ, ಅಸೂಯೆ, ಅಹಂಕಾರ, ಆಸೆ, ಭಯ. ಬುದ್ಧನ 10 ಚಿನ್ನದ ನಿಯಮಗಳು. ಈ 10 ನಿಯಮಗಳು ಪಾಲಿಸಿದರೆ ಜೀವನ ಹಗುರಾಗುತ್ತೆ. ಕಡಿಮೆ ಆಸೆ, ಹೆಚ್ಚು ಕರುಣೆ, ಸತ್ಯವಂತಿಕೆ, ಸಹನೆ, ಧ್ಯಾನ. ಬುದ್ಧ ಮತ್ತು ಆಧುನಿಕ ಜೀವನ. ಮೊಬೈಲ್, ಸ್ಟ್ರೆಸ್, ಈಗೋ. ಬುದ್ಧ ಇಂದು ಬದುಕಿದ್ದರೆ ಮೊಬೈಲ್ ಬಗ್ಗೆ ಏನು ಹೇಳುತ್ತಿದ್ರು? ಅತಿಯಾದ ಸ್ಕ್ರೀನ್ ಅಶಾಂತಿಯನ್ನು ಉಂಟು ಮಾಡುತ್ತೆ. ಹೋಲಿಕೆ, ದುಃಖ. ಮೌನದ ಸಮಯ ಔಷಧ. ಒಮ್ಮೊಮ್ಮೆ ನಾವು ಮೌನವಾಗಿದ್ದಷ್ಟು ನಮಗೆ ಒಳ್ಳೆಯದು. ನಾವೆಲ್ಲರೂ ಸನ್ಯಾಸಿಗಳಾಗಬೇಕೆಂದಿಲ್ಲ, ಆದರೆ ಆಸೆಯನ್ನು ನಿಯಂತ್ರಿಸುವುದು, ಮನಸ್ಸನ್ನು ಶುದ್ಧಗೊಳಿಸುವುದು, ಜೀವನದಲ್ಲಿ ಶಿಸ್ತನ್ನು ತರುವುದು ಇದೇ ಬುದ್ಧನ ಸಂದೇಶ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಬುದ್ಧನ ಮಾತುಗಳು ಜೀವನವನ್ನು ಬದಲಾಯಿಸುತ್ತೆ.